ಹಾಯ್, ವೆಲ್ಕಮ್ ಟು ಕಥೆಯೆಲ್ಲ ಕ್ರೈಮ್ ಸ್ಟೋರೀಸ್. ನಿಮಗೆ ಸುತ್ತಮುತ್ತಲೂ ನಡೆಯುವ ಅತ್ಯಂತ ರೋಚಕ ಮತ್ತು ಭಯಾನಕ ಘಟನೆಗಳನ್ನು ಕಥೆಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ. ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಕೇಸ್ ರಿವಾಲ್ವಿಂಗ್ ಅರೌಂಡ್ ದ ಹಾರ್ಟ್ಸ್ ಫ್ಯಾಮಿಲಿ ಮರ್ಡರ್. ಜೆನಿಫರ್ ಹಾರ್ಟ್ ಮತ್ತು ಸಾರಾ ಹಾರ್ಟ್ ಅನ್ನೋ ಎರಡು ಮಹಿಳೆಯರು ಸೌತ್ ಡಕೋಟಾ ಅಲ್ಲಿ ಇರ್ತಾರೆ. ಇಬ್ಬರು 1979 ಅಲ್ಲಿ ಜನಿಸಿದ್ದು. ಜೆನಿಫರ್ ಹೂರಾನ್ನಲ್ಲಿ ಮತ್ತು ಸಾರಾ ಬಿಗ್ ಸ್ಟೋನ್ ಸಿಟಿಯಲ್ಲಿ ಜನಿಸಿರ್ತಾರೆ. ಇವರದ್ದು ಎಲ್ಲರ ತರಾನೇ ಜೀವನ. ಒಂದು ಚಿಕ್ಕ ಮತ್ತು ಶಾಂತವಾಗಿರೋ ಹಳ್ಳಿ ಮತ್ತು ಇಬ್ಬರು ಫ್ಯಾಮಿಲಿಯಲ್ಲಿ ಫಸ್ಟ್ ಬಾರ್ನ್ ಬೇಬೀಸ್. ಇಬ್ಬರಿಗೂ ಕಾಲೇಜಲ್ಲಿರುವಾಗ ಲವ್ ಸ್ಟಾರ್ಟ್ ಆಗುತ್ತೆ. ಜೆನಿಫರ್ ಹಾರ್ಟ್ ಮತ್ತು ಸಾರಾ ಹಾರ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತಾರೆ. ಸಾರಾ ಮಾತ್ರ ಸ್ಪೆಷಲ್ ಎಜುಕೇಶನ್ ಕಂಟಿನ್ಯೂ ಮಾಡ್ತಾಳೆ. ನಂತರ ಇಬ್ಬರು ಟೀಚರ್ಸ್ ಆಗ್ತಾರೆ. ಬಟ್ ಸಾರಾ ಮತ್ತು ಜೆನಿಫರ್ ಇಬ್ಬರು ಲೆಸ್ಬಿಯನ್ಸ್ ಆಗಿರೋದ್ರಿಂದ ಅವರ ರಿಲೇಶನ್ಶಿಪ್ಗೆ ತುಂಬಾ ಡಿಫಿಕಲ್ಟೀಸ್ ಫೇಸ್ ಆಗುತ್ತೆ. ಎಸ್ಪೆಷಲಿ ಸೌತ್ ಡಕೋಟಾ ಅಂತ ಸಿಟಿ ಅವಾಗ ಅಷ್ಟು ಓಪನ್ ಇರಲಿಲ್ಲ ಗೇ ಕಮ್ಯುನಿಟಿನ ಎಕ್ಸೆಪ್ಟ್ ಮಾಡುವಷ್ಟು. ಒಂದಷ್ಟು ವರ್ಷ ಆದ್ಮೇಲೆ ಕಪಲ್ ಒಂದು ಲೈಫ್ ಚೇಂಜಿಂಗ್ ಡಿಸಿಷನ್ ನ ತಗೊಳ್ತಾರೆ. ಅದು ಮಗುವನ್ನು ದತ್ತು ತಗೊಳ್ಳೋದು. ಒಂದಲ್ಲ ಎರಡಲ್ಲ 6 ಮಕ್ಕಳು. ಸೈರಾ, ಅಬಿಗೇಲ್, ಜೆರೆಮಯಾ, ಡಿವಾಂಟೆ, ಹ್ಯಾನಾ ಮತ್ತು ಮಾರ್ಕೆಸ್ ಇವರೆಲ್ಲ ಒಂದು ಹೊಸ ಫ್ಯಾಮಿಲಿ ಆಗ್ತಾರೆ. ಮೊದಲು ಈ ಫ್ಯಾಮಿಲಿ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ತರ ಕಾಣಿಸ್ತಾ ಇತ್ತು. ಪಿಕ್ಚರ್ಸ್, ಸ್ಮೈಲ್ಸ್ ಅಂಡ್ ಟ್ರಿಪ್ಸ್. ಬಟ್ ಬಿಹೈಂಡ್ ದ ಸೀನ್ಸ್ ಇದೆಲ್ಲ ಒಂದು ಸುಳ್ಳು. ಈ ಸುಳ್ಳು ಎಷ್ಟು ಭಯಾನಕವಾಗಿತ್ತು ಅನ್ನೋದು ಇಮ್ಯಾಜಿನೇಷನ್ಗೂ ಕಷ್ಟ. ಬಾಗಿಲ ಹಿಂದೆ ಈ ಮಕ್ಕಳ ಜೀವನ ಒಂದು ಕೆಟ್ಟ ಕನಸಿನ ತರ ಇರುತ್ತೆ. ಟೀಚರ್ಸ್ ಮಕ್ಕಳ ಮೇಲೆ ಗಾಯಗಳನ್ನ ನೋಟಿಸ್ ಮಾಡಿರ್ತಾರೆ. ಈ ಮಕ್ಕಳು ತುಂಬಾ ಭಯದ ವಾತಾವರಣದಲ್ಲಿ ಇರ್ತಾರೆ. 2010ರಲ್ಲಿ ಅಬಿಗೇಲ್ ಒಂದು ಹಾರಿಫೈಯಿಂಗ್ ಡೀಟೇಲ್ ನ ಬಿಟ್ಕೊಡ್ತಾಳೆ. ಈ ಕಪಲ್ ಮಕ್ಕಳಿಗೆ ಊಟ ಕೊಡ್ತಾ ಇರಲ್ಲ. ಬೆಲ್ಟ್ನಿಂದ ಹೊಡೆಯೋದು, ಕೋಲ್ಡ್ ವಾಟರ್ ಅಲ್ಲಿ ಮಕ್ಕಳನ್ನು ಮುಳುಗಿಸೋದು. ಇಷ್ಟೇ ಅಲ್ಲ ಅಂತ ಮಕ್ಕಳನ್ನು ಸ್ಕೂಲ್ನಿಂದ ಬಿಡಿಸಿ ಹೋಮ್ ಸ್ಕೂಲ್ಗೆ ಇಡ್ತಾರೆ. ಎಲ್ಲದರಿಂದ ದೂರ ಇಡ್ತಾರೆ. ಮಕ್ಕಳ ಜೀವನ ಬಹಳ ಚಿಕ್ಕವಾಗ್ತಾ ಬರುತ್ತೆ. ಆದರೆ 2013ನ ದಿನಗಳು ತುಂಬಾ ಕಷ್ಟವಾಗಿದ್ವು. ಒಂದು ರಾತ್ರಿ ಹ್ಯಾನಾ ಅವಳ ಬೆಡ್ರೂಮ್ ವಿಂಡೋ ಇಂದ ಜಂಪ್ ಮಾಡಿ ಪಕ್ಕದ ಮನೆಯಲ್ಲಿದ್ದ ಡೆಕಾಬ್ ಫ್ಯಾಮಿಲಿ ಡೋರ್ನ ತಟ್ಟಿ ಹೇಳ್ತಾಳೆ, ಪ್ಲೀಸ್ ನನ್ನ ವಾಪಸ್ ಕಳಿಸ್ಬೇಡಿ, ಅವರು ಕೆಟ್ಟವರು, ತುಂಬಾ ಹೊಡಿತಾರೆ. ಇಷ್ಟು ಮಕ್ಕಳಲ್ಲಿ ಡೆವಾಂಟೆ ಒಂದು ಪ್ರೊಟೆಸ್ಟ್ನ ಟೈಮಲ್ಲಿ ಒಂದು ಪೊಲೀಸ್ನ ತಬ್ಬಿಕೊಂಡು ತುಂಬಾ ಫೇಮಸ್ ಆಗಿರ್ತಾನೆ. ಅವನು ಸಹ ಈ ತರ ಡೆಕಾಲ್ ಫ್ಯಾಮಿಲಿಗೆ ಹೇಳಿರ್ತಾನೆ, ಸಾರಾ ಮತ್ತು ಹ್ಯಾನಾ ನಮಗೆ ತುಂಬಾ ಹೊಡಿತಾರೆ. ಆದ್ರೆ ಮುಂದೆ ಏನಾಗುತ್ತೆ? ದುರಂತ ನಡೆಯೋಕ್ಕೂ ಮುಂಚೆ ಅಥಾರಿಟೀಸ್ ಮತ್ತು ಸೋಷಿಯಲ್ ವರ್ಕರ್ಸ್ ಹಾರ್ಟ್ ಫ್ಯಾಮಿಲಿನ ವಿಸಿಟ್ ಮಾಡಿರ್ತಾರೆ. ಆದ್ರೆ ಸಾರಾ ಮತ್ತು ಹ್ಯಾನಾ ಈ ಮಕ್ಕಳು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ, ಇದೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತ ಹೇಳಿ ಎಲ್ಲರನ್ನು ಕನ್ವಿನ್ಸ್ ಮಾಡಿರ್ತಾರೆ. ಆದರೆ ಮಾರ್ಚ್ 26, 2018 ಈ ಒಂದು ದಿನ ಎಲ್ಲವನ್ನು ಚೇಂಜ್ ಮಾಡುತ್ತೆ. ಜೆನಿಫರ್ ಅವಳ ಫ್ಯಾಮಿಲಿನ ಒಂದು ಎಸ್ಯುವಿನಲ್ಲಿ ಕೂರಿಸಿಕೊಂಡು ಕ್ಯಾಲಿಫೋರ್ನಿಯಾದ ಒಂದು ಪ್ರಪಾತಕ್ಕೆ ಹಾರಿಸಿಬಿಡ್ತಾಳೆ. ಇದು ಆಕ್ಸಿಡೆಂಟ್ ಅಲ್ಲ, ಇಟ್ ವಾಸ್ ಅ ಮರ್ಡರ್ ಸುಸೈಡ್. 5 ಮಕ್ಕಳ ಬಾಡಿ ಕಾರ್ ಹತ್ತಿರ ಸಿಗುತ್ತೆ. ಆದರೆ ಡಿವಾಂಟೆ ಬಾಡಿ ಸಿಕ್ಕೇ ಇಲ್ಲ. ಅಥಾರಿಟೀಸ್ ಕನ್ಫರ್ಮೇಶನ್ನ ಪ್ರಕಾರ ಈ ಕ್ರಾಶ್ ಆಕ್ಸಿಡೆಂಟ್ ಅಲ್ಲ, ಜೆನಿಫರ್ ಬೇಕು ಅಂತಾನೆ ಕಾರ್ನ ಪ್ರಪಾತಕ್ಕೆ ಓಡಿಸಿರೋದು. ಟಾಕ್ಸಿಕಾಲಜಿ ರಿಪೋರ್ಟ್ನ ಪ್ರಕಾರ ಜೆನಿಫರ್ ಕುಡಿದಿರ್ತಾಳೆ. ಸಾರಾ ಮತ್ತು ಮಕ್ಕಳ ಬಾಡಿಲಿ ಡ್ರಗ್ಸ್ ಪತ್ತೆ ಆಗುತ್ತೆ. ಆದರೆ ಈ ಡ್ರಗ್ ಅಲ್ಲ ಟ್ರಾಜಡಿ ಬಗ್ಗೆ ಹೇಳಿತು. ಸಾರಾ ಫೋನ್ನಲ್ಲಿ ಇದ್ದ ಡಿಸ್ಟರ್ಬಿಂಗ್ ಸರ್ಚ್ ಹಿಸ್ಟ್ರಿ, ಲೆಥಲ್ ಡೋಸ್ ಆಫ್ ಬೆನೆಡ್ರಿಲ್, ಅಂದರೆ ಅವಳು ಎಷ್ಟು ಪ್ರಮಾಣದಲ್ಲಿ ಅವನ್ನು ಸೇವಿಸಿದರೆ ಸಾವು ಉಂಟಾಗುವುದು ಎಂದು, ಮತ್ತು ಡೆತ್ ಬೈ ಡ್ರಾನಿಂಗ್, ಅಂದರೆ ಮುಳುಗಿ ಸಾಯುವುದು, ಹಾಗೂ ನೋ ಕಿಲ್ ಶೆಲ್ಟರ್ ಫಾರ್ ಡಾಗ್ಸ್, ಎಂದರೆ ಈ ಯಾವ ಆಶ್ರಮದಲ್ಲಿ ನಾಯಿಗಳನ್ನು ಕೊಲ್ಲುವುದಿಲ್ಲ ಅಂತ ಅರ್ಥ. ಇವುಗಳನ್ನು ಸರ್ಚ್ ಮಾಡಿರ್ತಾಳೆ. ಇದು ವಿಚಿತ್ರವಾಗಿದೆ, ಏಕೆಂದರೆ ಈ ಸರ್ಚ್ ಹಿಸ್ಟ್ರಿ ಪ್ರಕಾರ ಸಾರಾ ಹೇಗೆಲ್ಲ ಸಾಯಬಹುದು ಅಂತ ಸರ್ಚ್ ಮಾಡಿರ್ತಾಳೆ. ಕ್ರ್ಯಾಶ್ನ ನಂತರ ಎಲ್ಲರ ಪ್ರಶ್ನೆ ಒಂದೇ, ಯಾಕೆ ಈ ಮಹಿಳೆಯರು ಇಂತಹ ಕೆಲಸ ಮಾಡಿದ್ರು? ಆ ಮಕ್ಕಳು ಯಾಕೆ? ಮೊದಲೇ ಅಷ್ಟು ಕಷ್ಟ ಕೊಟ್ಟಿದ್ರು, ಮತ್ತೆ ಯಾಕೆ ಹೀಗೆ ಮಾಡಿದ್ರು? ಡಿವಾಂಟೆ ಒಂದು ಟೈಮಲ್ಲಿ ಎಲ್ಲರ ಹೃದಯ ಕರಗೋ ಹಾಗೆ ಮಾಡಿದ್ದ, ಆದರೆ ಅವನ ಬಾಡಿ ಯಾಕೆ ಇನ್ನೂ ಸಿಕ್ಕಿಲ್ಲ? ಹೀಗೆ ಬಹಳಷ್ಟು ಕ್ವೆಶನ್ಸ್. ಆದರೆ ಇದು ಯಾವುದಕ್ಕೂ ಆನ್ಸರ್ಸ್ ಇಲ್ಲ. ಯಾಕಂದ್ರೆ
ಕೆಲವೊಂದು ಕ್ವೆಶನ್ಸ್ಗೆ ಯಾವತ್ತೂ ಆನ್ಸರ್ ಸಿಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಸ್ಟೋರಿ ನಿಮಗೆ ಕೇಳೋಕೆ ಕಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಿ ಮತ್ತು ಸೇಫ್ ಎನ್ವಿರಾನ್ಮೆಂಟಲ್ಲಿ ಇಟ್ಕೊಳ್ಳಿ.